ಪಾಲಿಟಿಕ್ಸ್ ಅಲ್ಲೂ ಎಷ್ಟೊಂದು ಡಾಮಿನೇಷನ್ ಇರುತ್ತೆ ಅಂತ ನೀವು ಹೇಳೋದ್ರಲ್ಲಿ ಗೊತ್ತಾಗುತ್ತೆ. ಡೆಫಿನೆಟ್ಲಿ ಈ ತರ ಏನಾದ್ರು ಫೇಸ್ ಮಾಡಿದ್ದೀರಾ ಸರ್? ಹಂಚ್ಕೋಬೋದಾ ನಮ್ಮ ಜೊತೆ ಅಂತ? ತುಂಬಾ ಮಾಡಿದ್ದೀನಿ ಸಿ. ನನ್ನ ಹೆಸರು MLA ಎಲೆಕ್ಷನ್ ಅಲ್ಲಿ ಇತ್ತು, ಓಕೆ MP ಎಲೆಕ್ಷನ್ಗೂ ಕೂಡ ಇತ್ತು. ಓಕೆ ಸಿ, ನಾನು ಹೇಳೋದು, ನರಸೀಪುರ ಕ್ಷೇತ್ರದವನಾಗಿ ವರ್ಣ ಕ್ಷೇತ್ರಕ್ಕೆ ಹೋಗಿ ಗೆದ್ದು ಬರಕ್ ತಾಕತ್ತಿರೋನಿಗೆ ಯಾಕೆ ನೀವು ಅಲ್ಲಿಂದ ನನಗೆ ಒಂದು ಬಾರಿ ವಿಧಾನಸಭೆಗೋ ಅಥವಾ ಲೋಕಸಭೆಗೋ ಟಿಕೆಟ್ ಯಾಕೆ ಕೊಡಲ್ಲ? ನಾನು ಸಿ, ನನಗಿದೆ ಪಾರ್ಟಿ ಕಟ್ಟಬೇಕಂತಿದೆ. ನಾನು ಗೆದ್ರೆ ನಾನು ಗೆಲ್ಲಲ್ಲ, ನನ್ನ ಜೊತೆ ನನ್ನ ಪಾರ್ಟಿನೂ ಬೆಳೆಸ್ಕೋತೀನಿ. ಯಾಕಂದ್ರೆ ಇವತ್ತಿಗೂ ನೀವು ಹಳೆ ಮೈಸೂರು ಭಾಗ, ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ BJPಗೆ ಬೇಸಿಲ್ಲ. ಹೌದು. ಸೊ ದಿಸ್ ಇಸ್ ದ ರೈಟ್ ಟೈಮ್. ನೀವೊಬ್ಬ ಯಂಗ್ಸ್ಟರು ಅಥವಾ ಯಾರೋ ಒಬ್ಬ ಕ್ಯಾಲಿಬರ್, ನಾನಲ್ಲ ಇನ್ನೊಬ್ಬ ಯಂಗ್ಸ್ಟರ್ಗಾದ್ರೂ ಕೊಡಿ. ಆದರೆ ಯಾರೋ ಎಲ್ಲೋ ಮನೇಲಿ ಕೂತಿರ್ತಾರೆ, ರಿಯಲ್ ಎಸ್ಟೇಟು ಅಲ್ಲಿ ಇಲ್ಲಿ ದುಡ್ಡುಗಳು ಮಾಡ್ಕೊಂಡು ಕೂತಿರ್ತಾರೆ. ಸಡನ್ ಆಗಿ ಎಲೆಕ್ಷನ್ ಹತ್ರ ಬಂದ ತಕ್ಷಣ ಅವರು ಡೈಲಿ ಬಂದು ಪಾರ್ಟಿ ಏನೋ ಇಷ್ಟು ವರ್ಷ ಪಾರ್ಟಿ ನಾನೇ ಕಟ್ಟಿದ್ದೀನಿ ಅಂತ ಪ್ರೊಜೆಕ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಅಂಥವ್ರಿಗೆ ದಯವಿಟ್ಟು ಟಿಕೆಟ್ ಕೊಡಬೇಡಿ. ನಾನು ಅದನ್ನೇ ನನ್ನ ಪಾರ್ಟಿ ಲೀಡರ್ಸ್ಗೆ ಯಾವಾಗಲೂ ಕೇಳ್ಕೊಳ್ಳೋದು. ಯಾಕಂದರೆ ನಮ್ಗೆ ಆಸೆ ಇದೆ, ನಾವು ಈ ಪಾರ್ಟಿ ಸೋಲ್ಲಿ ಅಂತ ಕಾಯ್ಕೊಂಡು ಕೂತಿರೋರಲ್ಲ, ಈ ಪಾರ್ಟಿ ಗೆಲ್ಲಬೇಕು ಅಂತ ಕಾಯ್ಕೊಂಡು ಕೂತಿರೋರಲ್ಲಿ ನಾವು ಒಬ್ಬರು. ಆಮೇಲೆ ಅವ್ರು ಬರ್ತಾರೆ, ಬಂದ ಹೊಸ್ತರಲ್ಲಿ ಓ ಅರ್ಜುನ್, ಓ ರಮೇಶು, ಇವರು ಸ್ಟ್ರಾಂಗು, ನಾವ್ಯಾಕೆ ಇವ್ರನ್ನ ಕ್ಯಾಂಪೇನಿಗೆ ಕರಿಬೇಕು, ಇರ್ಲಿ ಬಿಡಿ ಅವ್ರ ಮೂಲೆ ಗುಂಪಾಗ್ಲಿ ಅಂತ ಆ ಟೈಮಲ್ಲಿ ನಮ್ಮನ್ನ ಮೂಲೆ ಗುಂಪು ಮಾಡೋದು. ಸೊ ದಿಸ್ ಇಸ್ ವೇರ್ ಪಾರ್ಟಿ ಹಾಳಾಗುತ್ತೆ. ಸೊ ನಾನು ಹೇಳೋದು, ನಮ್ಮನ್ನು ತಗೊಳ್ಳಿ, ಹೋಗಿ ನಮ್ಗೆ ಟಿಕೆಟ್ ಸಿಗ್ಲಿಲ್ವಾ, ಬೇಡ ಸರ್, ನಿಮ್ಗೆ ಯಾರಿಗೋ ಸಿಕ್ಕಿದ್ಯಲ್ಲ, ನಮ್ಮನ್ನು ವಿಶ್ವಾಸಕ್ಕೆ ತಗೊಳ್ಳಿ. ನೀವು ಯಾರೋ 10-15 ಜನ ನಿಮಗೆ ಇಡೀ ಕ್ಷೇತ್ರ ಗೆಲ್ಲಿಸ್ತೀವಿ ಅಂದವ್ರನ್ನ ಎತ್ಕೊಂಡು ತಿರುಗಾಡಿದ್ರೆ ಆಗಲ್ಲ. ಕೆಲವೊಂದು ಸಂದರ್ಭ ಒಂದು ಹುಲ್ ಕಡ್ಡಿ ಕೂಡ ಅದರದೇ ಆದ ಶಕ್ತಿ